ಕುಂದಾಪುರ ನಮ್ಮೂರ್ ಕನ್ನಡ ನಮ್ಮ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋ ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರದ ಬಗ್ಗೆ. ಕುಂದಾಪುರ ಪರ್ಯಾಯ ದ್ವೀಪದ ರೂಪದಲ್ಲಿದೆ. ಪರ್ಯಾಯ ದ್ವೀಪ ಅಂದ್ರೆ ಬಹುತೇಕ ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿರುವಂತಹದ್ದು. ಒಂದು ಕಡೆಯಿಂದ ಮಾತ್ರ ಭೂಭಾಗಕ್ಕೆ ಸಂಪರ್ಕವನ್ನ ಹೊಂದಿರುವಂತಹದ್ದು. ಉತ್ತರದಲ್ಲಿ ಪಂಚಗಂಗಾವಳಿ ನದಿ, ಪೂರ್ವ ದಿಕ್ಕಿನಲ್ಲಿ ಕಲ್ಗರ್ ನದಿ ಮತ್ತು ಅರೇಬಿಯನ್ ಸಮುದ್ರ ಹಾಗೂ ಪಶ್ಚಿಮದಲ್ಲಿ ಕೋಡಿ ಹಿನ್ನೀರು ಪ್ರದೇಶ. ಹೀಗೆ ಕುಂದಾಪುರವು ಉತ್ತರ, ಪಶ್ಚಿಮ ಹಾಗೂ ಪೂರ್ವ ದಿಕ್ಕಿನಲ್ಲಿ ನೀರಿನಿಂದ ಆವೃತವಾಗಿದ್ದು, ದಕ್ಷಿಣದಲ್ಲಿ ಮಾತ್ರ ನೆಲವನ್ನ ಹೊಂದಿರುವಂತಹ ಪ್ರದೇಶವಾಗಿದೆ. ಕುಂದಾಪುರ ಅನ್ನೋ ಹೆಸರಿಗೆ ಕಾರಣ 10-11ನೆಯ ಶತಮಾನದಲ್ಲಿ ಅಳುಪರಾಜ ಕುಂದವರ್ಮ ಈ ಸ್ಥಳವನ್ನ ಆಳಿದ್ರಿಂದ ರಾಜನ ಹೆಸರನ್ನ ಈ ಜಾಗಕ್ಕೆ ಇಟ್ಟಿರಬಹುದು ಅನ್ನೋ ಹೇಳಿಕೆ ಇದೆ. ಪಂಚಗಂಗಾವಳಿ ತೀರದಲ್ಲಿ ಕುಂದವರ್ಮ ಕಟ್ಟಿಸಿದ ಕುಂದೇಶ್ವರ ದೇವಸ್ಥಾನದಿಂದ ಈ ಪಟ್ಟಣಕ್ಕೆ ಈ ಹೆಸರು ಬಂದಿತು ಎಂಬ ಮಾತು ಕೂಡ ಇದೆ. ಇಷ್ಟೇ ಅಲ್ಲದೆ ಈ ಊರಿನ ಸುತ್ತಮುತ್ತ ಯಥೇಚ್ಛವಾಗಿ ಮಲ್ಲಿಗೆ ಹೂವನ್ನ ಬೆಳೆಯಲಾಗುತ್ತೆ. ಕುಂದಗನ್ನಡ ಭಾಷೆಯಲ್ಲಿ ಮಲ್ಲಿಗೆಯನ್ನ ಕುಂದ ಅಂತ ಕರೆಯಲಾಗ್ತಿತ್ತು. ಆ ಕಾರಣದಿಂದಾಗಿ ಈ ಊರಿಗೆ ಕುಂದಾಪುರ ಅಂದ್ರೆ ಮಲ್ಲಿಗೆಯ ಊರು ಎಂಬ ಅರ್ಥದಲ್ಲಿ ಈ ಹೆಸರು ಬಂದಿತಂತೆ. ಇನ್ನು ಕೆಲವರು ಮನೆ ಕಟ್ಟಲು ಉಪಯೋಗಿಸುವ ಕಂಬ, ಇದನ್ನ ತುಳು ಭಾಷೆಯಲ್ಲಿ ಕುಂದ ಎನ್ನಲಾಗುತ್ತೆ. ಈ ಅರ್ಥದಲ್ಲಿ ಕುಂದಾಪುರವೆಂಬ ಹೆಸರು ಬಂದಿದೆ ಅಂತ ಕೂಡ ಹೇಳಲಾಗುತ್ತೆ. ಕುಂದಾಪುರದ ಇತಿಹಾಸವನ್ನ ಹುಡುಕ್ತಾ ಹೋದ್ರೆ ಸಿಗೋದು ಬಾರ್ಕೂರು ಹಾಗೆ ಬಸ್ರೂರಿನ ಪ್ರಮುಖ ವಿಷಯಗಳು. ಬಾರ್ಕೂರು ಇಂದು ಹಳೆಯ ಕೋಟೆಗಳು, ದೇವಾಲಯಗಳು ಮತ್ತೆ ಪ್ರಸಿದ್ಧ ಕೊಳಗಳ ಸಂಗ್ರಹವಾಗಿದೆ. ಬಾರ್ಕೂರಿನ ಬಗ್ಗೆ ಸಂಪೂರ್ಣ ಮಾಹಿತಿ ನನ್ನ ಚಾನೆಲ್ನ ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ಸಿಗುತ್ತೆ. ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಬಾರ್ಕೂರು ಪ್ರಾಂತ್ಯದ ಒಂದು ಭಾಗವಾದ ಬಸ್ರೂರು ಆ ಸಮಯದಲ್ಲಿ ಹಾಗೂ ಅಳುಪರು ಮತ್ತೆ ಪೋರ್ಚುಗೀಸರ ಆಳ್ವಿಕೆಯಲ್ಲಿಯೂ ಕೂಡ ಒಂದು ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು. ಬಸ್ರೂರನ್ನ ಬಾರ್ಸಿಲೋರ್ ಅಂತ ಕರೆಯಲಾಗ್ತಿತ್ತಂತೆ. ಬಸ್ರೂರು ಮುಖ್ಯವಾಗಿ ಬಂದರು ಪಟ್ಟಣವಾಗಿದ್ದು, ಪಕ್ಕದಲ್ಲಿ ವರಾಹಿ ನದಿ ಹರಿಯುತ್ತದೆ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಬಲಿಷ್ಠರಾದ ಕೆಳದಿ ರಾಜರ ಪ್ರಮುಖವಾದ ಬಂದರು ಪ್ರದೇಶ ಹತ್ತಿರದ ಬಸ್ರೂರು ಹಾಗೆ ಈ ಊರಿನಲ್ಲಿತ್ತು. ಪೋರ್ಚುಗೀಸರು 16ನೆಯ ಶತಮಾನದಲ್ಲಿ ಇಲ್ಲಿಗೆ ಬಂದು ನೆಲೆಸಿದರು. ಹಾಗೆ ಒಂದು ಕೋಟೆಯನ್ನ ಕಟ್ಟಿದರು. ವ್ಯಾಪಾರ ವಹಿವಾಟುಗಳೆಲ್ಲ ಬಸ್ರೂರಿನಲ್ಲೇ ನಡೆಯುತ್ತಿತ್ತು. ಈ ಬಂದರು ಪರ್ಷಿಯಾ ಮತ್ತೆ ಯುರೋಪಿಯನ್ ದೂರದ ದೇಶಗಳಿಂದ ಬಂದ ಹಡಗುಗಳೊಂದಿಗೆ ಯಾವಾಗಲೂ ನಿರತವಾಗಿತ್ತು. ಕಾಳುಮೆಣಸು, ಅಕ್ಕಿ, ತೆಂಗಿನಕಾಯಿಗಳನ್ನ ಯುರೋಪ್ ಮತ್ತು ಪರ್ಷಿಯಾದಲ್ಲಿ ದೂರದ ಅಭಿವೃದ್ಧಿ ಹೊಂದಿದ ಪ್ರದೇಶಗಳಿಗೆ ಸಾಗಿಸಲಾಗ್ತಿತ್ತು. ನದಿಯೊಳಗೆ ಕ್ರಮೇಣ ಕೆಸರು ಸಂಗ್ರಹವಾದ ಕಾರಣ ಪಟ್ಟಣವು ತನ್ನ ಬಂದರನ್ನ ಕಳೆದುಕೊಂಡಿತು. ಕಾಲಕ್ರಮೇಣ ಬಸರೂರು ತನ್ನ ಪ್ರಾಮುಖ್ಯತೆಯನ್ನ ಕಳೆದುಕೊಂಡು ಕುಂದಾಪುರ ಅಭಿವೃದ್ಧಿಯಾಗತೊಡಗಿತು. ಈ ಪ್ರದೇಶವು ಅಳುಪರು, ಕದಂಬರು, ಚಾಲುಕ್ಯರು, ಹೊಯ್ಸಳರು, ವಿಜಯನಗರದ ಅರಸರು ಮತ್ತೆ ಟಿಪ್ಪು ಸುಲ್ತಾನರ ಆಳ್ವಿಕೆಯನ್ನ ಒಳಪಟ್ಟಿತ್ತಂತೆ. ಒಂದು ಕಾಲದಲ್ಲಿ ಈ ಊರಿನ ಹತ್ತಿರದ ಒಂದು ಸ್ವಚ್ಛ ನೀರಿನ ಕೆರೆಯಲ್ಲಿ ಟಿಪ್ಪು ಸುಲ್ತಾನನಿಗೆಂದೇ ಒಂದು ವಿಶೇಷ ತಳಿಯ ಮೀನುಗಳನ್ನ ಸಾಕಲಾಗ್ತಿತ್ತಂತೆ. 1799ರಲ್ಲಿ ಟಿಪ್ಪು ಸುಲ್ತಾನನ ಕಾಲದ ನಂತರ ಈ ಪಟ್ಟಣವನ್ನ ಬ್ರಿಟಿಷರು ವಶಪಡಿಸಿಕೊಂಡರು. ಬ್ರಿಟಿಷ್ ಇಂಡಿಯಾದ ಮದ್ರಾಸ್ ಪ್ರೆಸಿಡೆನ್ಸಿಯ ಕಾಲದಲ್ಲಿ ದಕ್ಷಿಣ ಕೆನರಾ ಜಿಲ್ಲೆಯ ಭಾಗವಾಗಿದ್ದ ಕುಂದಾಪುರವನ್ನ ಕುಂದಪುರ್ ಅಂತ ಕರೆಯಲಾಗ್ತಿತ್ತಂತೆ. ಆದರೆ ಕುಂದಾಪುರ ಜನತೆಯ ಭಾಷೆಯ ಮೇಲಿನ ಪ್ರೀತಿ ಹಾಗೂ ಅಭಿಮಾನದಿಂದ ಕುಂದಾಪುರ ತನ್ನ ಹೆಸರಿನ ಅಸ್ತಿತ್ವವನ್ನು ಹಾಗೆಯೇ ಉಳಿಸಿಕೊಂಡಿದೆ. ಒಟ್ಟಿನಲ್ಲಿ ಹೇಳಬೇಕು ಅಂದ್ರೆ ಕುಂದಾಪುರವು ಬಹುಶಃ ಪ್ರಸಿದ್ಧ ಬಾರ್ಸಿಲೋರ್ ಅಥವಾ ಬಸ್ರೂರಿಗೆ ಸಮೀಪವಿರುವ ಒಂದು ಪಟ್ಟಣವಾಗಿತ್ತು ಮತ್ತು ಬಾರ್ಸಿಲೋರ್ನ ಪ್ರಾಮುಖ್ಯತೆ ಕ್ಷೀಣಿಸಲು ಪ್ರಾರಂಭಿಸಿದಾಗ ಕುಂದಾಪುರ ಒಂದು ಪಟ್ಟಣವಾಗಿ ಅಭಿವೃದ್ಧಿ ಹೊಂದಲು ಪ್ರಾರಂಭವಾಯಿತಂತೆ. ಕುಂದಾಪುರದ ವೈಶಿಷ್ಟ್ಯತೆಯನ್ನ ಹೇಳೋದಾದ್ರೆ ಕರ್ನಾಟಕದಲ್ಲಿ ಒಟ್ಟು 7 ಮುಕ್ತಿ ಕ್ಷೇತ್ರಗಳಿವೆ. ಉಡುಪಿ, ಕೊಲ್ಲೂರು, ಕುಕ್ಕೆ ಸುಬ್ರಹ್ಮಣ್ಯ, ಕುಂಬಾಶಿ, ಕೋಟೇಶ್ವರ, ಶಂಕರನಾರಾಯಣ ಹಾಗೂ ಗೋಕರ್ಣ. ಪುರಾಣಗಳ ಪ್ರಕಾರ ಪರಶುರಾಮ ಕೊಡಲಿಯನ್ನ ಎಸೆದಾಗ ಸಮುದ್ರವು ಹಿಂದೆ ಸರಿದು ಭೂಮಿ ಉತ್ತರ ಮತ್ತೆ ದಕ್ಷಿಣ ದಿಕ್ಕಿನಲ್ಲಿ ವಿಸ್ತರಿಸಿತು. ಇದನ್ನ ಪರಶುರಾಮ ಕ್ಷೇತ್ರವೆಂದೇ ಕರೆಯಲಾಗುತ್ತೆ. ಈ 7 ಮುಕ್ತಿ ಕ್ಷೇತ್ರಗಳನ್ನ ಪರಶುರಾಮನ ಕ್ಷೇತ್ರಗಳು ಅಂತ ಹೇಳಲಾಗುತ್ತೆ. ಇದನ್ನ ಪರಶುರಾಮ ಸಮುದ್ರದಿಂದ ಮರಳಿ ಪಡೆದ ಭೂಮಿಯಲ್ಲಿ ರಚಿಸಲಾಗಿದೆಯಂತೆ. ಆ 7 ಮುಕ್ತಿ ಕ್ಷೇತ್ರಗಳ ಪೈಕಿ 4 ಕ್ಷೇತ್ರಗಳು ಅಂದ್ರೆ ಕೊಲ್ಲೂರು, ಕೋಟೇಶ್ವರ, ಕುಂಬಾಶಿ ಹಾಗೂ ಶಂಕರನಾರಾಯಣ ಕ್ಷೇತ್ರಗಳು ಕುಂದಾಪುರದಲ್ಲಿವೆ.
ಕುಂದಾಪುರದ ಮರವಂತೆ ಕಡಲ ತೀರ, ಒಂದು ಕಡೆ ಅರೇಬಿಯನ್ ಸಮುದ್ರ, ಮತ್ತೊಂದು ಬದಿಯಲ್ಲಿ ಸೌಪರ್ಣಿಕಾ ನದಿ. ಇವೆರಡರ ಮಧ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುತ್ತದೆ. ಪಶ್ಚಿಮ ಘಟ್ಟಗಳಿಂದ ಹರಿಯುವ ಸೌಪರ್ಣಿಕಾ ನದಿ ಹಿಂತಿರುಗು ಮಾಡುವ ಮೊದಲು ಸಮುದ್ರದ ಅತ್ಯಂತ ಸಮೀಪಕ್ಕೆ ಬಂದು ಈ ಸ್ಥಳದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಕುಂದಾಪುರದ ಒಂದು ಸಮುದ್ರವನ್ನ ಸೇರುತ್ತದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕಾಣಸಿಗುವ ಈ ವಿಶಿಷ್ಟ ಸಂಯೋಜನೆ ಗಮನಾರ್ಹವಾದದ್ದು. ಭಾರತದಲ್ಲಿ ಈ ದೃಶ್ಯ ಬೇರೆಲ್ಲೂ ಕಾಣಸಿಗುವುದಿಲ್ಲ. ಈ ಕಡಲ ತೀರ ಅದರ ಸುಂದರವಾದ ಪ್ರಶಾಂತತೆ, ಸೌಂದರ್ಯ ಹಾಗೂ ಮನಮುಟ್ಟುವ ಸೂರ್ಯಾಸ್ತದ ನೋಟಕ್ಕೆ ಹೆಸರುವಾಸಿ. ಕುಂದಾಪುರದಲ್ಲಿರುವ ವರಾಹಿ ಜಲವಿದ್ಯುತ್ ಸ್ಥಾವರ ಕರ್ನಾಟಕದ ಮೊದಲ ಅಂಡರ್ ಗ್ರೌಂಡ್ ಪವರ್ ಹೌಸ್. ಇಷ್ಟೇ ಅಲ್ಲದೆ ಈ ತಾಲೂಕಿನ ಗಂಗೊಳ್ಳಿಯಲ್ಲಿರುವ ಸೇತುವೆಯು ಉಡುಪಿ ಜಿಲ್ಲೆಯಲ್ಲೇ ಅತಿ ದೊಡ್ಡ ಸೇತುವೆ ಎಂಬ ಖ್ಯಾತಿಯನ್ನ ಪಡೆದಿದೆ. ಬಡುಗುತಿಟ್ಟು ಯಕ್ಷಗಾನ ಕಲೆಯ ಪ್ರಸಿದ್ಧಿ ಹಾಗೂ ಬೆಳವಣಿಗೆಯಲ್ಲಿ ಕುಂದಾಪುರ ಬಹು ಮುಖ್ಯವಾದ ಪಾತ್ರವನ್ನ ಹೊಂದಿದೆ. ಕುಂದಾಪುರದ ಸಂತೆ ಸುತ್ತಮುತ್ತಲಿನ ನೂರಾರು ಹಳ್ಳಿಗಳ ವ್ಯಾಪಾರಕ್ಕೆ ಮತ್ತು ಕೃಷಿ ಉತ್ಪನ್ನ ಮಾರಾಟಕ್ಕೆ ಅನುಕೂಲ ಮಾಡಿಕೊಡುತ್ತಿದೆ. ಕುಂದಾಪುರದಲ್ಲಿರುವ ಶ್ರೀ ಕುಂದೇಶ್ವರ ದೇವಸ್ಥಾನ, ಹಟ್ಟಿಯಂಗಡಿ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ, ಶ್ರೀ ಚಂಡಿಕಾ ದುರ್ಗಾಪರಮೇಶ್ವರಿ ದೇವಸ್ಥಾನ, ಮೆಕ್ಕೆಕಟ್ಟು ನಂದಿಕೇಶ್ವರ ದೇವಸ್ಥಾನ, ಶ್ರೀ ಮೂಕಾಂಬಿಕಾ ದೇವಸ್ಥಾನ, ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ ಹಾಗೂ ಗುಡ್ಡಟ್ಟು ಶ್ರೀ ವಿನಾಯಕ ದೇವಸ್ಥಾನ ಹೀಗೆ ಹಲವಾರು ವೈಶಿಷ್ಟ್ಯಮಯ ದೇವಸ್ಥಾನಗಳು ತನ್ನದೇ ಆದ ಇತಿಹಾಸ ಹಾಗೂ ಪ್ರಾಮುಖ್ಯತೆಯನ್ನ ಹೊಂದಿದೆ. ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರುವ, ಆಧ್ಯಾತ್ಮಿಕತೆಯ ಪರಿಸರವನ್ನ ಹೊಂದಿರುವ, ತನ್ನ ಪ್ರಕೃತಿಯಿಂದ ಮನಸ್ಸೆಳೆಯುವಂತಹ ಊರು ನಮ್ಮ ಕುಂದಾಪುರ. ಕನ್ನಡದ ವಿಶಿಷ್ಟವಾದಂತಹ ಉಪಭಾಷೆ ಕುಂದಾಪುರದ ಕುಂದಗನ್ನಡ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಕುಂದಾಪುರ ಭಾಷೆ. ಕುಂದಾಪುರ ನಮ್ಮೂರ್, ಕೊನಕನದ ನಮ್ಮ ಉಸಿರ್. ಎಂದಿಗೆ ಇಷ್ಟೇ, ಮತ್ತೆ ಸಿಗುವ ಆಶಾ.